5 ಸ್ಟೇಟ್ ಎಲೆಕ್ಷನ್ಗಳು ಫೆಬ್ರವರಿ ಮಧ್ಯದಲ್ಲಿದ್ದೀವಿ. ಈಗ ಮಾರ್ಚ್ ಬಿಗಿನಿಂಗು ಅಥವಾ ಮಾರ್ಚ್ ಮಧ್ಯದಲ್ಲಿ 5 ರಾಜ್ಯಗಳ ಚುನಾವಣೆಗಳ ಘೋಷಣೆ ಆಗ್ತವೆ. ಪುದುಚೇರಿ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಆಯಾ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಹಲ್ಚಲ್ ಶುರುವಾಗ್ಬಿಟ್ಟಿದೆ. ಅಸ್ಸಾಮಿನ ಸುದ್ದಿ ಇದು. ಅಸ್ಸಾಂ ಕಾಂಗ್ರೆಸ್ಸಿಗೆ 2025 ತನಕ, ಕಳೆದ ವರ್ಷದ ತನಕ ಅಧ್ಯಕ್ಷರಾಗಿದ್ದ ಭೂಪೇನ್ ಕುಮಾರ್ ಬೋರಾ ಕಾಂಗ್ರೆಸ್ಸಿಗೆ ರಾಜೀನಾಮೆನೇ ಕೊಟ್ಟುಬಿಟ್ರು. ರಾಜೀನಾಮೆ ಕೊಟ್ಟರು ಅನ್ನೋದಷ್ಟೇ ಅಲ್ಲ, ಹಿಮಂತ ಬಿಸ್ವಾ ಶರ್ಮಾ ಹಾಲಿ ಮುಖ್ಯಮಂತ್ರಿ, ಬಿ ಜೆ ಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರ ಮನೆಗೆ ಹೋಗಿ ಭೇಟಿಯಾಗಿ ಹೊರಗಡೆ ಬಂದು ಹೇಳಿದ್ರು ಬಿ ಜೆ ಪಿಗೆ ಜಾಯ್ನ್ ಆಗ್ತಿದ್ದಾರೆ ಅವರು ಅಂತ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರು, ಅಂದರೆ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಕರ್ನಾಟಕದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ KPCC ಅಧ್ಯಕ್ಷರಾಗಿದ್ದಾರಲ್ಲ, ಹಾಗೆ ಅಸ್ಸಾಮಿನ ಕಾಂಗ್ರೆಸ್ಸಿಗೆ ಅಧ್ಯಕ್ಷರಾಗಿದ್ದವರು ಭೂಪೇನ್ ಕುಮಾರ್ ಬೋರಾ. ಕನ್ಫರ್ಮ್ ಆಯ್ತು ಅವರು ಬಿ ಜೆ ಪಿಗೆ ಸೇರೋದು ಕನ್ಫರ್ಮ್, ಅನೌನ್ಸೇ ಮಾಡಿಬಿಟ್ರು ಪಕ್ಕದಲ್ಲಿ ಕೂಡಿಸ್ಕೊಂಡು. ವಿಧಾನಸಭಾ ಚುನಾವಣೆಗಳ ಹೊಸ್ತಿಲಲ್ಲಿ ಅಸ್ಸಾಂ ಕಾಂಗ್ರೆಸ್ಸಿಗೆ ಬಿದ್ದಂಥ ಹೊಡೆತ. ಫೆಬ್ರವರಿ 22ಕ್ಕೆ ಬಿ ಜೆ ಪಿಗೆ ಸೇರಿಕೊಳ್ಳೋದು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹಾಲಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಅದನ್ನು. 2 ದಿನಗಳ ಹಿಂದೆ ಅವರು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟರು. ಅವರ ಮನೆಗೆ ಹಿಮಂತ ಬಿಸ್ವಾ ಶರ್ಮಾ ಹೋಗಿ ಅವರು ನಮ್ಮ ಪಕ್ಷಕ್ಕೆ ಸೇರಿಕೊಳ್ತಾ ಇದ್ದಾರೆ, ಅವ್ರಿಗೆ ಬೇಕಾದ ಸ್ಥಾನಮಾನಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂದರು. ಈ ಘೋಷಣೆ ಆಗೋ ತನಕ ಭೂಪೇನ್ ಕುಮಾರ್ ಬೋರಾ ರಾಜೀನಾಮೆ ವಾಪಸ್ ತಗೊಳ್ತಾರೆ, ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರೆ, ದೆಹಲಿ ವರಿಷ್ಠರು ಅವರ ಮನವೊಲಿಸಿದ್ದಾರೆ, ಇತ್ಯಾದಿ ಇತ್ಯಾದಿ ಮಾತುಗಳು ಹರಿದಾಡ್ತಾ ಇದ್ವು. ರಾಹುಲ್ ಗಾಂಧಿನೇ ಫೋನ್ ಮಾಡಿ ಮಾತಾಡಿದ್ರಂತ ಅವ್ರ ಹತ್ರ, ಸ್ವತಃ ರಾಹುಲ್ ಗಾಂಧಿನೇ ಮಾತಾಡಿದರು. ಪ್ರಯೋಜನ ಆಗಲಿಲ್ಲ. ಪ್ರಿಯಾಂಕಾ ಗಾಂಧಿಯನ್ನು ಕನ್ವಿನ್ಸ್ ಮಾಡ್ತಾರೆ ಅಂತಿತ್ತು, ಅದು ಪ್ರಯೋಜನ ಆಗಿಲ್ಲ. ಬಿ ಜೆ ಪಿಗೆ ಸೇರ್ಕೊಳ್ಳೋದು ಖಚಿತ ಆಗಿದೆ. 32 ವರ್ಷದ ಪಾಲಿಟಿಕ್ಸ್ ಅವ್ರದ್ದು ಕಾಂಗ್ರೆಸ್ನಲ್ಲಿ. 2 ಸಲದ MLA. 2021ರಿಂದ 25 ತನಕ ಅಸ್ಸಾಂ ಕಾಂಗ್ರೆಸ್ಸಿಗೆ ಅಧ್ಯಕ್ಷರಾಗಿದ್ದರು. 32 ವರ್ಷಗಳ ಕಾಂಗ್ರೆಸ್ ನಂಟಿನ ನಂತರ ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಗೌರವ್ ಗೊಗೊಯ್ನನ್ನು ಅಪಮಾನ ಮಾಡ್ತಿದ್ದಾರೆ ಅಂತ. ಅವರಿಗೆ ಪಾಕಿಸ್ತಾನದ ಜೊತೆ ನಂಟಿದೆ ಅಂತ ಬಿ ಜೆ ಪಿಯವರು ಆರೋಪ ಮಾಡಿದ್ರು, ಇವರು ಸರಿಯಾಗಿ ಉತ್ತರ ಕೂಡ ಕೊಡ್ತಿಲ್ಲ ಅಂತ ಅವ್ರಿಗೆ ಬೇಜಾರು. ನಮಗೆ ಮುಜುಗರ ಆಗ್ತಾ ಇದೆ ಗೌರವ್ ಗೊಗೊಯ್ ನಡ್ಕೊಳ್ತಾ ಇರುವ ರೀತಿಗೆ ಅಂತ. ಪಾಕಿಸ್ತಾನ ಅದು ಅವರ ಹೆಂಡತಿಯ ವಿಷಯ, ಗೌರವ್ ಗೊಗೊಯ್ ಹೆಂಡತಿಯ ವಿಷಯ. ಗೌರವ್ ಗೊಗೊಯ್ ತಂದೆ ತರುಣ್ ಗೊಗೊಯ್ ಅಸ್ಸಾಮಿನ ಮುಖ್ಯಮಂತ್ರಿ ಆಗಿದ್ದರು. ಅವರ ಮಗ ಹಾಲಿ ಸಂಸದ. ಅವರು ಬ್ರಿಟನ್ನಿನ ಮಹಿಳೆಯೊಬ್ಬರನ್ನು ಮದುವೆ ಆದರು, ಎಲಿಜಬೆತ್ ಕೋಲ್ಬರ್ನ್ ಅಂತ ಅವರ ಹೆಂಡತಿ. ಎಲಿಜಬೆತ್ ಕೋಲ್ಬರ್ನು ಪಾಕಿಸ್ತಾನದ ISI ಜೊತೆ ಲಿಂಕ್ ಇದೆ ಅವರಿಗೆ. 12 ವರ್ಷ ಆಯಿತು ಮದುವೆಯಾಗಿ, ಇಂಡಿಯನ್ ಸಿಟಿಸನ್ಶಿಪ್ ತಗೊಂಡಿಲ್ಲ, ಧಾರ್ಮಿಕ ಮತಾಂತರ ಮಾಡ್ತಾರೆ, ಭಾರತದ ರಾಷ್ಟ್ರೀಯ ಭದ್ರತೆಯನ್ನು ದುರ್ಬಲಗೊಳಿಸುವ ಶಕ್ತಿಗಳ ಜೊತೆಗೆ ಅವರಿಗೆ ಸಂಬಂಧ ಇದೆ. ಪಾಕಿಸ್ತಾನದ ಅಲಿ ಶೇಖ್ ಸೂಚನೆಯಂತೆ ಎಲಿಜಬೆತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ಅಂತ ಬಿ ಜೆ ಪಿಯವರ ಆರೋಪ. ಹಿಮಂತ ಬಿಸ್ವಾ ಶರ್ಮಾ ಹೇಳೋದು SIT ರಿಪೋರ್ಟ್ ಇದೆ ಅದರ ಬಗ್ಗೆ ಅಂತ. SIT ರಿಪೋರ್ಟ್ ಇದೆ, ನಾವು ಸ್ಟೇಟ್ ಗೌರ್ಮೆಂಟ್ನಿಂದ ಏನು ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೆ ಅದನ್ನು ಕಳಿಸಿದ್ದೀವಿ ಅಂತಾರೆ ಅವರು. ಮದುವೆಯಾಗಿ 12 ವರ್ಷ ಆದರೂ ಯಾಕೆ ಇಂಡಿಯನ್ ಸಿಟಿಸನ್ಶಿಪ್ ತಗೊಂಡಿಲ್ಲ ಅಂತ. ಬೇಸಿಕಲಿ UK ಪ್ರಜೆ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿದ್ದಾರೆ. ಎಲಿಜಬೆತ್ತು ಮತ್ತು ಗೌರವ್ ಗೊಗೊಯ್ 2010ರಲ್ಲಿ ಮೊದಲಿಗೆ ಭೇಟಿಯಾಗೋದು. ವಿಶ್ವಸಂಸ್ಥೆಯ ಸಚಿವಾಲಯದ ಸಮಿತಿಯಲ್ಲಿ ಒಟ್ಟೊಟ್ಟಿಗೆ ಇವ್ರದ್ದು ಟ್ರೈನಿಂಗ್ ಆಗುತ್ತೆ, ಅಲ್ಲಿ ಪ್ರೀತಿ ಆಗುತ್ತೆ, ಮದುವೆ ಮಾಡ್ಕೋತಾರೆ 2013ರಲ್ಲಿ. ಪಾಕಿಸ್ತಾನದಲ್ಲಿ ಹಲವು ವರ್ಷಗಳ ಕಾಲ ಎಲಿಜಬೆತ್ ಕೆಲಸ ಮಾಡಿದ್ದಾರೆ. ಲೀಡ್ ಪಾಕಿಸ್ತಾನ ಅನ್ನುವ ಒಂದು ಸಂಸ್ಥೆಗೆ ಇವರು ಕೆಲಸ ಮಾಡಿದರು. ಭಾರತವನ್ನು ದುರ್ಬಲಗೊಳಿಸುವ ಶಕ್ತಿಗಳ ಜೊತೆಗೆ ಸಂಬಂಧ ಇದೆ ಅಂತ ಬಿ ಜೆ ಪಿಯವರು ಆರೋಪ ಮಾಡಿದ್ರೆ, ಗೌರವ್ ಗೊಗೊಯ್ ಸರಿಯಾದ ಉತ್ತರ ಕೂಡ ಕೊಡೋದಿಲ್ಲ ಅಂತ ಗೌರವ್ ಗೊಗೊಯ್ ಹಾಲಿ ಅಧ್ಯಕ್ಷರು, ಅಸ್ಸಾಂ ಕಾಂಗ್ರೆಸ್ಸಿನ ಹಾಲಿ ಅಧ್ಯಕ್ಷರು. ಇವ್ರಿಗಿಂತ ಮುಂಚೆ ಅಧ್ಯಕ್ಷರಾಗಿದ್ದ ಭೂಪೇನ್ ಕುಮಾರ್ ಬೋರಾ ಆರೋಪ ಮಾಡಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಬಿ ಜೆ ಪಿ ಸೇರ್ಕೊಳ್ತಾರಂತೆ.
ಗೌರವ್ ಗೊಗೊಯ್ ಹೇಳೋದು, ನಾವು ಸೀಕ್ರೆಟ್ ಮೀಟಿಂಗ್ನಲ್ಲಿ ಮಾತಾಡಿದ ವಿಷಯಗಳೆಲ್ಲ ಒಬ್ಬ ನಿರ್ದಿಷ್ಟ ಪತ್ರಕರ್ತನಿಗೆ ಹೋಗ್ತಾ ಇತ್ತು. ಆ ಪತ್ರಕರ್ತ ಹಿಮಂತ ಬಿಸ್ವಾ ಶರ್ಮಾಗೆ ಆತ್ಮೀಯರಾಗಿದ್ದರು. ಇದು ಭೂಪೇನ್ ಕುಮಾರ್ ಬೋರಾ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಮಧ್ಯದ ಆತ್ಮೀಯತೆ ಅಂತ ನಮಗೆ ಡೌಟ್ ಇತ್ತು, ಈಗ ಅದು ಕ್ಲಿಯರ್ ಆಗಿದೆ ಅಂತಾರೆ ಗೌರವ್ ಗೊಗೊಯ್ ಹೇಳೋದು. ಅಲ್ಲಿಗೆ ಮನಸ್ಸುಗಳು ಮುರಿದು ಬಿದ್ದಿದ್ದಾವೆ, ಇನ್ಯಾವತ್ತೂ ಇದು ಸರಿ ಹೋಗೋದಲ್ಲ ಅಂತ. ನೋಡಿ, 22 ವರ್ಷ ನಾವೆಲ್ಲ ಕಾಂಗ್ರೆಸ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂತ ಹಿಮಂತ ಬಿಸ್ವಾ ಶರ್ಮಾ ಹೇಳಿದರು. ಇವರು ಭೂಪೇನ್ ಬೋರಾ, ಹಿಮಂತ ಬಿಸ್ವಾ ಶರ್ಮಾ ಇದ್ದಿದ್ದು ಕಾಂಗ್ರೆಸ್ನಲ್ಲೇ. ಇನ್ನೇನು ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ಅನ್ನೋ ಪರಿಸ್ಥಿತಿ ಇತ್ತು ಅವ್ರಿಗೆ. 29 ಶಾಸಕರ ಬೆಂಬಲ ನಿಮಗಿದೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಪ್ರಮಾಣ ವಚನಕ್ಕೆ ತಯಾರಾಗಿ ಅಂತ ಸೋನಿಯಾ ಗಾಂಧಿಯವರು ಫೋನ್ ಮಾಡಿ ಹೇಳಿದ್ರಂತೆ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ. ಹಿಮಂತ ಬಿಸ್ವಾ ಶರ್ಮಾ ರೆಡಿಯಾಗಿದ್ದರು ಮುಖ್ಯಮಂತ್ರಿಯಾಗಿ, ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ. ರಾಹುಲ್ ಗಾಂಧಿ ಬಂದು ಅವರು ಬೇಡ, ನನಗೆ ಇಷ್ಟ ಇಲ್ಲ ಅಂದ್ರಂತೆ, ಬೇರೆಯವ್ರನ್ನ ಮಾಡಿದ್ರು. ಹಿಮಂತ ಬಿಸ್ವಾ ಶರ್ಮಾ BJPಗೆ ಬಂದು ಮುಖ್ಯಮಂತ್ರಿ ಆದರು. ಹಿಂಗಿದೆ ಕಥೆ. ಮುಂದಿನ ಸುದ್ದಿಗೆ ಹೋಗೋಣ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.